ನಮ್ಮ ಸರ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಕೊಂಡಿದ್ದಾರೆ ಅಂತ. ಇಲ್ಲಿ ಹೋದರೆ ನಾವು ಕಳೆದ ಸಾರಿ 3 ಬೈ ಎಲೆಕ್ಷನ್ನು, ಈ ಸಾರಿ 2 ಬೈ ಎಲೆಕ್ಷನ್ನು ಗೆಲ್ಲಕ್ಕಾಗ್ತಿದ್ವಿ. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ, ಜನರ ಅಭಿಮಾನ, ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈ ಫಲಿತಾಂಶದಿಂದ CM ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್? ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ರೀ. ಪುನಃ ಅದನ್ನೇ ಕೇಳಿದ್ರೆ ಸುತ್ತಿ ಮಾತಾಡ್ತಿದ್ದಾರೆ. ಅದಕ್ಕೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು. ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಿದ್ದೀರಾ ಸರ್? ದಿಲ್ಲಿಗೆ ಕರೆದ್ರೆ ಹೋಗ್ತೀವಿ. ಅಲ್ಲ, ಸಂಪುಟ ಪುನರ್ರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ. ಇಲ್ಲಿವರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆ ಸರ್? ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ ಅಂತ? ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ಆ ವಿಚಾರಕ್ಕೆ ಕೇಳಿದ್ದೀರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಈಗ ಜನಾಭಿಪ್ರಾಯ ಕಾಂಗ್ರೆಸ್ ಸರ್ಕಾರದ ಪರ ಇರೋದ್ರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡ್ತೀರಾ? GBI ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡ್ತೀವಿ. ತಕ್ಷಣದಲ್ಲೇ ಮಾಡ್ತೀವಿ. ಸರ್, ಈ ರಿಸಲ್ಟಿಂದ ಪ್ರತಿಪಕ್ಷಗಳ ತಂತ್ರ ಏನು ಕೆಲಸ ಮಾಡಿಲ್ಲ ಅಂತ ಅಲ್ಲ ಸರ್? ಪ್ರತಿಪಕ್ಷಗಳು ಏನು ತಂತ್ರ ಮಾಡೋದು ಅದೇನು ಕೆಲಸ ಮಾಡಿಲ್ಲ. ಏನು ತಂತ್ರ ಇದೆ ಅವರಿಗೆ? ತಂತ್ರನೂ ಇಲ್ಲ, ಕುತಂತ್ರಿಗಳು ಅವರು ಅಷ್ಟೇ. ತಂತ್ರಗಾರಿಕೆ ಏನು ಮಾಡಲ್ಲ, ಕುತಂತ್ರ ಮಾಡ್ತಾರೆ ಅಷ್ಟೇ. ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್? ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್? ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡ್ತೀವಿ. ಅಲ್ಲ, ತಾವು ಸರ್ ಆಸ್ ಎ ಚೀಫ್ ಮಿನಿಸ್ಟರ್ ಪುನಃ ಅದನ್ನೇ ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ. 5 ವರ್ಷ ಇರಬೇಕು ಅಂತಂದರೆ ಇರ್ತೀನಿ ಸರ್. 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಾವು ಭಾಳ ಸೀನಿಯರು, ಅಂದರೆ ಇಡೀ ದೇಶದಲ್ಲಿ ತಾವೀಗ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ? ಹೌದು. ಈಗ 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿರೋ ನೀವೇ ಸರ್. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದರೆ ಮುಂದುವರಿತೇನೆ, ಇಲ್ಲ ಅಂತಂದರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಶೀಘ್ರದಲ್ಲೇ ಹೇಳ್ತಾರೆ ಅನ್ನುವಂಥ ಮಾಹಿತಿಗಳು ಇದಾವೆ. ನಿಮಗೆ ಮಾಹಿತಿ ಯಾವ ಮಾಹಿತಿ ಇದೆ ಅದೇ. ಗೊಂದಲಗಳು ಜಾಸ್ತಿ ಆಗ್ತದೆ, ಡಿಲೇ ಆಗ್ತದೆ, ಕಾರ್ಯಕರ್ತರು ಕ್ಲಿಯರ್ ಮಾಡ್ಬಿಡ್ಲಿ ಅಂತ ಕೆಲವು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರಲ್ಲ ಅದನ್ನೆಲ್ಲ. ಸತೀಶ್ ಜಾರಕಿಹೊಳಿ ಬೇಗ ಕ್ಲಿಯರ್ ಮಾಡಬೇಕು ಹೈಕಮಾಂಡ್, ಏನೋ ಒಂದು ಹೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಆಗುತ್ತಾ ಅಂತ ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಈ ವರ್ಷದಲ್ಲಿ, ಈ ತಿಂಗಳಲ್ಲಿ 3ನೇ ವರ್ಷಕ್ಕೆ ಮುಗಿಸ್ತಾ ಇದ್ದೀರಾ, ಅದಕ್ಕೆ ಗೊತ್ತಿಲ್ಲ ನನಗೆ. ಹೈಕಮಾಂಡ್ನವರು ಯಾವತ್ತು ಏನು ತೀರ್ಮಾನ ತಗೋತಾರೆ ಅದ್ರ. ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 5 ವರ್ಷ ಕಂಪ್ಲೀಟ್ ಮಾಡೋದ್ರಲ್ಲಿ ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್ ಅಂತ? 15 ಸಾರಿ ಕೇಳ್ತೇನೆ. ನೋಡಪ್ಪ, ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳೋದು ನಾನು. ಗೊತ್ತಾಯ್ತಾ?